ಹರೇ ಶ್ರೀನಿವಾಸ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಶ್ರೀ ಲಕ್ಷ್ಮೀ ಶೋಭಾನದ ಮುಂದಿನ ನುಡಿಗಳ ಅರ್ಥವನ್ನು ತಿಳಿತಾ ಹೋಗೋಣ. ಇವತ್ತು 41ನೇ ನುಡಿಯಿಂದ ಮುಂದುವರಿಸ್ತಾ ಇದ್ದೀನಿ. ಮೊದಲಿಗೆ ಶ್ರೀ ವಾದಿರಾಜ ಗುರುಗಳಲ್ಲಿ ವಂದಿಸುತ್ತಾ ಹಾಗೆ ಲಕ್ಷ್ಮೀನಾರಾಯಣರಲ್ಲೂ ಸಹ ವಂದಿಸುತ್ತಾ ಶ್ರೀ ಲಕ್ಷ್ಮೀ ಶೋಭಾನವನ್ನು ಶುರು ಮಾಡ್ತಾ ಇದ್ದೀನಿ. ಶೋಭಾನವೆನ್ನೀರೆ ಸುರರೋಡು ಸೊಬಗನಿಗೆ, ಶೋಭಾನವೆನ್ನಿ ಸುಗುಣನಿಗೆ, ಶೋಭಾನವೆನ್ನೀರೆ ತ್ರಿವಿಕ್ರಮರಾಯಗೆ, ಶೋಭಾನವೆನ್ನಿ ಸುರಪ್ರಿಯಗೆ ಶೋಭಾನೇ. ಅಂಬುದಿಯ ಉದುಕದಲ್ಲಿ ಒಡೆದು ಮೂಡಿದ ಕೂರ್ಮನೆಂಬ ಶ್ರೀಹರಿಯ ಪಿತನಾರು, ಎಂಬ ಶ್ರೀಹರಿಯ ಪಿತನಾರು, ಅದರಿಂದ ಸ್ವಯಂಭುಗಳೆಲ್ಲ ಅವತಾರ ಶೋಭಾನೇ. ದೇವಕಿಯ ಗರ್ಭದಲ್ಲಿ ದೇವನವತರಿಸಿದ ಭಾವವನ್ನು ಬಲ್ಲ ವಿವೇಕಿಗಳು, ಈ ವಸುಧೆಯೊಳಗೆ ಕೃಷ್ಣನಿಗೆ ಜನ್ಮವಾವ ಪರಿಯಲ್ಲಿ ನುಡಿವಿಯೋ ಶೋಭಾನೇ. ಆಕಳಿಸುವಾಗ ಯಶೋಧ ದೇವಿಗೆ ದೇವ ತನ್ನೊಳಗೆ ಹುದುಗಿದ್ದ, ತ್ರಿಭುವನವೆಲ್ಲವ ತೋರಿದುದಿಲ್ಲವೇ ಆ ವಿಷ್ಣು ಗರ್ಭದೊಳಡಗುವನೆ ಶೋಭಾನೇ. ಸ್ನೇಹಿತರೆ, ಇವತ್ತು ಈ 3 ನುಡಿಗಳ ಅರ್ಥವನ್ನು ತಿಳಿತಾ ಹೋಗೋಣಂತೆ. ನೋಡ್ರಿ, ಇಲ್ಲಿ ವಾದಿರಾಜರು ಎಷ್ಟು ಸುಂದರವಾಗಿ ಬರೆದಿದ್ದಾರೆ. ಲಕ್ಷ್ಮೀದೇವಿ ವರ್ಣನೆಯನ್ನು ಮಾಡ್ತಾ ಇದ್ದಾಳೆ, ಭಗವಂತನ ವರ್ಣನೆಯನ್ನು. ಅಂಬುದಿಯ ಉದಕದಲ್ಲಿ ಒಡೆದು ಮೂಡಿದ ಕೂರ್ಮ ನೆಂಬ ಶ್ರೀಹರಿಯ ಪಿತನಾರು ಅಂತ ಬರೀತಾರೆ. ಅಮೃತ ಮಥನದ ಕಾಲದಲ್ಲಿ ಕ್ಷೀರ ಸಮುದ್ರದ ನೀರಿನಲ್ಲಿ ಒಡಮೂಡಿದಂಥ ಕೂರ್ಮರೂಪಿ ಭಗವಂತನ ಬಗ್ಗೆ ಇಲ್ಲಿ ತಿಳಿಸ್ತಾ ಇದ್ದಾರೆ. ಅಂತಹ ಕೂರ್ಮರೂಪಿ ಭಗವಂತನಿಗೆ ಜನನಿ ಜನಕರು ಯಾರು ಅಂತ ಹೇಳಿ ಲಕ್ಷ್ಮೀದೇವಿ ಇಲ್ಲಿ ಕೇಳ್ತಾ ಇದ್ದಾಳೆ. ಅಂಬುದಿ ಅಂತಂದರೆ ಸಮುದ್ರ. ಇಂಥ ಕ್ಷೀರ ಸಮುದ್ರದಲ್ಲಿ ಭಗವಂತ ಕೂರ್ಮರೂಪಿಯಾಗಿ ಬಂದನಲ್ಲ, ಅವನಿಗೆ ತಂದೆ ತಾಯಿ ಯಾರು? ಭಗವಂತನಿಗೆ ತಂದೆ ತಾಯಿ ಯಾರೂ ಇಲ್ಲ ಅಂತ ಹೇಳಿ ಈ ಲಕ್ಷ್ಮೀದೇವಿ ಮತ್ತೆ ಮತ್ತೆ ನಮಗೆ ತಿಳಿಸ್ತಾ ಇದ್ದಾಳೆ. ಭಗವಂತನ ಎಲ್ಲ ಅವತಾರಗಳು ಸ್ವಯಂ ವ್ಯಕ್ತ, ಭಗವಂತನೇ ಸ್ವಯಂ ತಾನೇ ಅವತಾರಗಳನ್ನು ತಗೊತಾನೆ ಅಂತ ಹೇಳಿ ಇಲ್ಲಿ ನಾವು ತಿಳಿಬೇಕು. ಯಾರೂ ಜನನಿ ಜನಕರುಗಳು ಇಲ್ಲ ಭಗವಂತನಿಗೆ ಅಂತ ಲಕ್ಷ್ಮೀದೇವಿ ಹೇಳ್ತಾ ಇದ್ದಾಳೆ. ನೋಡ್ರಿ, ಸಮುದ್ರ ಮಥನದ ಸಮಯದಲ್ಲಿ ಪರ್ವತ ಮುಳುಗೋದಕ್ಕೆ ಶುರುವಾಗುತ್ತೆ. ಆಗ ಎಲ್ಲ ದೇವತೆಗಳು ಮತ್ತು ಅಸುರರು ಎಲ್ಲರೂ ಭಗವಂತನ ಮೊರೆ ಹೋಗ್ತಾರೆ. ಏನಪ್ಪ ಮಾಡಬೇಕು, ಸಮುದ್ರ ಮಥನ ಆಗೇ ಇಲ್ಲ, ಸಮುದ್ರ ಕಡಿಯುವಾಗಲೇ ಪರ್ವತ ಮುಳುಗಿ ಹೋಗ್ತಾ ಇದೆ, ಮುಂದೆ ಏನು ಗತಿ ಅಂತ ಹೇಳಿ ಭಗವಂತನ ಮೊರೆಯನ್ನು ಹೋದಾಗ ಭಗವಂತ ಒಂದೇ ಒಂದು ಕ್ಷಣದಲ್ಲಿ ಕೂರ್ಮರೂಪಿಯಾಗಿ ಬಂದುಬಿಟ್ಟು ಪರ್ವತವನ್ನು ತನ್ನ ಬೆನ್ನ ಮೇಲೆ ಹೊರ್ತಾನೆ. ಸಣ್ಣ ಪುಟ್ಟ ಕೂರ್ಮ ಅಲ್ಲ, ಇಷ್ಟು ದೊಡ್ಡ ಕೂರ್ಮ. ಯಾಕಂದರೆ ಅಂಥ ದೊಡ್ಡ ಪರ್ವತವನ್ನು ಬೆನ್ನ ಮೇಲೆ ಹೊರಬೇಕು ಅಂದರೆ ಎಷ್ಟು ದೊಡ್ಡ ಕೂರ್ಮ ಇರಬೇಕು ನೀವೇ ನೋಡ್ರಿ ಅಲ್ವಾ. ಕೆಲವೊಂದು ನಾವು ನೋಡ್ತಾ ಇರ್ತೀವಿ ಆಮೆಗಳನ್ನು, ದೊಡ್ಡದು, ತುಂಬ ವಯಸ್ಸಾಗಿರುತ್ತೆ, ದೊಡ್ಡ ಆಮೆ ಇರುತ್ತೆ. ಅಂದರೆ ಈಗ ಪರ್ವತವನ್ನೇ ಬೆನ್ನ ಮೇಲೆ ಹೊತ್ತಿದೆ ಆ ಕೂರ್ಮ ಅಂದರೆ ಎಷ್ಟು ದೊಡ್ಡ ಕೂರ್ಮ ಇರ್ಬೋದು. ಆ 4 ಕಾಲುಗಳು 4 ದಿಕ್ಕಿಗೆ ಇದ್ವಂತೆ, ಅಷ್ಟು ದೊಡ್ಡ ಕೂರ್ಮ. ಅನಂತ ಅವತಾರದ ಕೂರ್ಮರೂಪಿಯಾಗಿ ಭಗವಂತ ಆ ಒಂದು ಪರ್ವತವನ್ನು ಬೆನ್ನ ಮೇಲೆ ಹೊರ್ತಾನೆ. ನೋಡ್ರಿ, ಎಷ್ಟು ಕರುಣಾಮಯಿ ಭಗವಂತ. ಅಷ್ಟು ದೊಡ್ಡ ಪರ್ವತವನ್ನು ಭಗವಂತನ ಮೇಲೆ ಇಟ್ಟು ನಂತರ ಮತ್ತೆ ಸಮುದ್ರ ಮಥನ ಪ್ರಾರಂಭ ಮಾಡ್ತಾರಲ್ವ. ಭಗವಂತ ಯಾಕೆ ಅಷ್ಟು ಉಪಕಾರ ಮಾಡಬೇಕಿತ್ತು ಅಂತ, ಅಷ್ಟು ಒಂದು ಕರುಣಾಮಯಿ ಭಗವಂತ ಅಂತ ನಾವಿಲ್ಲಿ ತಿಳಿಬೇಕು. ಅಷ್ಟು ದೊಡ್ಡ ಕೂರ್ಮ ಅವತಾರವಾಗಿ ಭಗವಂತ ಬಂದ್ಬಿಟ್ಟು ಎಲ್ಲರ ಕಷ್ಟಗಳಿಗೆ ಪರಿಹಾರವನ್ನು ಸೂಚಿಸ್ತಾನೆ ಈ ಒಂದು ಸಮುದ್ರ ಮಥನದ ಸಮಯದಲ್ಲಿ. ಭಗವಂತ ಕೂರ್ಮಾವತಾರವನ್ನು ಧಾರಣೆ ಮಾಡಿದಾಗ ತಂದೆ ತಾಯಿಗಳು ಎಲ್ಲಿದ್ದರು? ಕೆಲವೊಂದು ಭಗವಂತನ ಅವತಾರಗಳಲ್ಲಿ ನಾವು ಜನನಿ ಜನಕರನ್ನು ನೋಡ್ತೀವಿ ಅಲ್ವಾ. ಕೃಷ್ಣ ಅವತಾರ, ಪರಶುರಾಮ ಅವತಾರ, ರಾಮ ಅವತಾರ, ಹೀಗೆ ಕೆಲವೊಂದು ಅವತಾರಗಳಲ್ಲಿ ಮಾತ್ರ ನಾವು ಭಗವಂತನಿಗೆ ತಂದೆ ತಾಯಿ ಅಂತ ನೋಡ್ತೀವಿ. ಅವರು ನಿಮಿತ್ತ ಮಾತ್ರ, ಅವರು ಸಹ ಗರ್ಭಧಾರಣೆಯಿಂದ ಭಗವಂತನನ್ನು ಹೊತ್ತಿದ್ದಲ್ಲ, ಹೆತ್ತಿದ್ದಲ್ಲ. ಅದನ್ನು ಲಕ್ಷ್ಮೀದೇವಿ ಮುಂದೆ ಇನ್ನೂ ತಿಳಿಸ್ತಾ ಹೋಗ್ತಾಳೆ ಇನ್ನೊಂದು ನುಡಿಗಳಲ್ಲಿ. ದೇವಕಿಯ ಗರ್ಭದಲ್ಲಿ ಅಂತ ಮುಂದಿನ ನುಡಿ ನೋಡ್ತೀವಲ್ವ, ಅದರಲ್ಲಿ ಸುಂದರವಾಗಿ ಲಕ್ಷ್ಮೀದೇವಿ ಹೇಳ್ತಾ ಇದ್ದಾಳೆ. ನೋಡ್ರಿ, ಹೀಗೆ ಕೂರ್ಮಾವತಾರವನ್ನು ಒಂದೇ ಕ್ಷಣದಲ್ಲಿ ಭಗವಂತ ತಗೊಂಡಲ್ಲ, ತಂದೆ ತಾಯಿ ಯಾರಿದ್ರು ಭಗವಂತನಿಗೆ? ಅಂತಹ ಕೂರ್ಮವನ್ನು ಹೊಟ್ಟೆಯಲ್ಲಿ ಹೊತ್ಕೊಳ್ಳೋದಕ್ಕೆ ಯಾರಿಗೆ ಶಕ್ತಿ ಇದೆ? ಹಾಗಾಗಿ ಭಗವಂತನಿಗೆ ತಂದೆ ತಾಯಿ ಇದ್ದಾರೆ
ಅಂತ ಯಾರಾದರೂ ತಿಳಿದ್ರೆ ಅದು ತಪ್ಪು, ನೀವು ತಿಳಿಯುವಂಥದ್ದು ತಪ್ಪು ಅಂತ ಲಕ್ಷ್ಮೀದೇವಿಯಲ್ಲಿ ಹೇಳ್ತಾ ಇದ್ದಾಳೆ. ಆ ಥರ ತಪ್ಪಾಗಿ ಯಾರೂ ಮಾತನಾಡಬೇಡ್ರಿ ಅಂತ ಹೇಳ್ತಾಳೆ. ಸ್ವಾಮಿ ನಾರಾಯಣ ಸ್ವಯಂಭೂ ಅಂತ ಹೇಳ್ತಾಳೆ ನೋಡ್ರಿ. ಭಗವಂತನದ್ದು ಅದ್ಭುತವಾದಂತಹ ದೇಹ. ಅಂತಹ ದೇಹವನ್ನು ಹೊರುವ ಹೆರುವ ಸಾಮರ್ಥ್ಯ ಯಾರಿಗಿದೆ ಅಂತ ಕೇಳ್ತಾಳೆ ಲಕ್ಷ್ಮೀದೇವಿ. ಅದ್ಭುತವಾದಂತಹ ದೇಹ ಭಗವಂತನದ್ದು. ಹಾಗೆ ವಾದಿರಾಜರು ಸುಂದರವಾಗಿ ಇಲ್ಲಿ ಬರೀತಾ ಇದ್ದಾರೆ. ಅಂಬುಧಿಯ ಉದಕದಲ್ಲಿ ಒಡೆದು ಮೂಡಿದ ಕೂರ್ಮ. ಅಂಬುಧಿ ಅಂದರೆ ಸಮುದ್ರ ಮಥನದ ಕಾಲದಲ್ಲಿ ಬಂದಂತಹ ಉದ್ಭವ ಮೂರ್ತಿಯಾಗಿ ಬಂದಂತಹ ಕೂರ್ಮರೂಪಿ ಭಗವಂತ ಎಂಬ ಶ್ರೀಹರಿಯ ಪಿತನಾರು. ಅಂದರೆ ಇಂಥ ಶ್ರೀಹರಿಗೆ ಪಿತರು ಯಾರಿದ್ದಾರೆ, ಯಾರು ತಂದೆ ತಾಯಿಗಳು? ಎಂಬ ಶ್ರೀಹರಿಯ ಪಿತನಾರು, ಅದರಿಂದ ಸ್ವಯಂಭುಗಳೆಲ್ಲ ಅವತಾರ. ಹೀಗೆ ಭಗವಂತ ಸ್ವಯಂಭುವಾಗಿ ಅವತಾರವನ್ನು ಮಾಡಿದ್ದಾನೆ ಅಂತ ನಾವೆಲ್ಲ ತಿಳಿಬೇಕು ಅಂತ ಇಲ್ಲಿ ಲಕ್ಷ್ಮೀದೇವಿ ಹೇಳ್ತಾ ಇದ್ದಾಳೆ. ಈಗ ಮುಂದಿನ ನುಡಿಗೆ ಹೋಗೋಣ ಸ್ನೇಹಿತರೆ. ದೇವಕಿಯ ಗರ್ಭದಲ್ಲಿ ದೇವನವತರಿಸಿದ ಭಾವವನ್ನು ಬಲ್ಲ ವಿವೇಕಿಗಳು ಈ ವಸುಧೆಯೊಳಗೆ ಕೃಷ್ಣನಿಗೆ ಜನ್ಮವ ಆವ ಪರಿಯಲ್ಲಿ ನುಡಿವೆಯೋ ಅಂತ ತಿಳಿಸ್ತಾ ಇದ್ದಾರೆ. ಮತ್ತೆ ಲಕ್ಷ್ಮಿ ಇಲ್ಲಿ ಹೇಳ್ತಾ ಇದ್ದಾಳೆ ಏನಂತ, ಭಗವಂತನಿಗೆ ತಂದೆ ತಾಯಿಗಳಿಲ್ಲ, ಭಗವಂತನಿಗೆ ಗರ್ಭವಾಸ ಇಲ್ಲ ಅಂತ ಹೇಳಿ ಇಲ್ಲಿ ಲಕ್ಷ್ಮೀದೇವಿ ತಿಳಿಸ್ತಾ ಇದ್ದಾಳೆ. ದೇವಕಿಯ ಗರ್ಭದಲ್ಲಿ ದೇವರು ಅವತಾರವನ್ನು ಮಾಡಿದ್ದಾರೆ ಅಂತ ಯಾರಾದರೂ ತಿಳಿಯೋದಾಯಿತು ಅಂದರೆ ಭಾವವನ್ನು ಬಲ್ಲ ವಿವೇಕಿಗಳು, ಅಂದರೆ ಎಲ್ಲ ತಿಳಿದಿರೋರು, ಅಂದರೆ ಭಗವಂತನ ಬಗ್ಗೆ ಯಾರೂ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಲಕ್ಷ್ಮೀದೇವಿನೇ ಇನ್ನೂ ತಿಳ್ಕೊಂಡಿಲ್ವಂತೆ. ಲಕ್ಷ್ಮೀದೇವಿ ಭಗವಂತನ ಪಾದದ ಕಿರುಬೆರಳಿನ ತುದಿಯಲ್ಲಿ ಇನ್ನು ಲಕ್ಷ್ಮೀದೇವಿ ಇದ್ದಾಳಂತೆ. ಅಂದರೆ ಅಷ್ಟೇ ಅರ್ಥ ಮಾಡ್ಕೊಂಡಿದ್ದಾಳಂತೆ ಭಗವಂತನನ್ನು. ಇನ್ನೂ ಭಗವಂತನನ್ನು ತುಂಬ ಅರ್ಥ ಮಾಡ್ಕೊಳ್ಳೋದಿದೆ ಲಕ್ಷ್ಮೀದೇವಿನೇ. ಇನ್ನು ನಾವೆಲ್ಲ ಏನೂ ತಿಳಿದಿಲ್ಲ ಭಗವಂತನ ಬಗ್ಗೆ. ಹಾಗೆಯೇ ನೀವೇನಾದರೂ ಭಾವವನ್ನು ಭಗವಂತನ ಬಗ್ಗೆ ಏನಾದರೂ ತಿಳಿದವರಾಗಿದ್ದರೆ, ವಿವೇಕಿಗಳಾಗಿದ್ದರೆ, ಈ ವಸುಧೆಯೊಳಗೆ ಅಂದರೆ ಈ ಭೂಮಿ ಮೇಲೆ ಕೃಷ್ಣನಿಗೆ ಜನ್ಮ ಹೇಗೆ ಸಾಧ್ಯ ಆಗುತ್ತೆ? ಯಾರಾದರೂ ಜನ್ಮ ಕೊಡಲಿಕ್ಕೆ ಸಾಧ್ಯನಾ ಅಂತ ಇಲ್ಲಿ ಲಕ್ಷ್ಮೀದೇವಿ ಹೇಳ್ತಾ ಇದ್ದಾಳೆ ನೋಡ್ರಿ. ಜನ್ಮ ಇದೆ ಅಂತ ಯಾವ ಬಾಯಿಂದ ನುಡಿತೀರಾ ನೀವು, ಹೇಗೆ ಹೇಳ್ತೀರಾ ನೀವು ಅಂತ ಲಕ್ಷ್ಮೀದೇವಿ ಕೇಳ್ತಾ ಇದ್ದಾಳೆ ನೋಡ್ರಿ. ನಮ್ಮೆಲ್ಲರಂತೆ ಭಗವಂತನಿಗೆ ಜನ್ಮ ಇಲ್ಲ. ದೇವಕಿಯ ಗರ್ಭದಲ್ಲಿ ದೇಹವನ್ನು ಬೆಳೆಸಿಕೊಂಡಿದ್ದೇ ಆಗಿದ್ದರೆ ದೇವಕಿಯ ಮೊದಲ 6 ಮಕ್ಕಳು ಎಲ್ಲ ಸತ್ತೋಗ್ಬಿಡ್ತಾರಲ್ವ, 6 ಮಕ್ಕಳನ್ನು ಕೊಂದುಬಿಡ್ತಾನೆ ಕಂಸ. ಹಾಗೆ 6 ಮಕ್ಕಳು ಕೂಡ ಹೀಗೆ ಭಗವಂತನ ರೀತಿಯಾಗಿ ಶಂಖ ಚಕ್ರ ಗದಾ ಪದ್ಮ ಕಿರೀಟ ಎಲ್ಲವನ್ನ ಧಾರಣೆ ಮಾಡಿಕೊಂಡು ಹುಟ್ಟಬೇಕಿತ್ತು. ಭಗವಂತ ಮಾತ್ರ ಯಾಕೆ ಹಾಗೆ ಎಲ್ಲವನ್ನ ಧರಿಸ್ಕೊಂಡು ಹುಟ್ಟಿದ್ದಾನೆ? ಆದರೆ ಇಲ್ಲಿ ಹೇಳ್ತಾರೆ ನೋಡ್ರಿ, ವಸುದೇವ ದೇವಕಿಯ ಪ್ರಯತ್ನದಿಂದ ಹುಟ್ಟಿದಂಥ ಕಂದ ಅಲ್ಲ ಇವನು ಭಗವಂತ. ಸ್ವಯಂಭೂ ಆ ಒಂದು ಕಾರಾಗೃಹದಲ್ಲಿ ಭಗವಂತ ಸ್ವಯಂಭೂ ಹುಟ್ಟಿದಂಥ ಭಗವಂತ ಶಂಖ ಚಕ್ರ ಗದಾ ಪದ್ಮವನ್ನು ಧರಿಸ್ಕೊಂಡು ಪೀತಾಂಬರವನ್ನು ಉಟ್ಟು ಬಂದಿದ್ದಾನೆ ಭಗವಂತ. ಹಾಗೆ ದೇವಕಿಯಲ್ಲಿ ಗರ್ಭದಿಂದ ಬಂದಿರೋ ಭಗವಂತನಾಗಿದ್ದರೆ ಪುಟ್ಟ ಮಗುವಾಗಿ ಇರಬೇಕಿತ್ತು, ಪುಟ್ಟ ಕಂದನಾಗಿ ಬರಬೇಕಿತ್ತು ಅಲ್ವಾ? ನಿಮ್ಮಂತೆ ಜನ್ಮ ಇಲ್ಲ ಭಗವಂತನಿಗೆ ಅಂತ ನಾವಿಲ್ಲಿ ತಿಳಿಬೇಕು. ಮತ್ತು ಕೃಷ್ಣಾವತಾರ ಏನು ಅಂತ ಹೇಳೋದಾಯಿತು ಅಂದರೆ, ಕೃಷ್ಣಾವತಾರ ಅಂದರೆ ಭಗವಂತನ ಒಂದು ಕಪ್ಪು ಕೂದಲಂತೆ ನೋಡ್ರಿ. ಭಗವಂತನ ಕಪ್ಪು ಕೂದಲು ಅದೇ ಕೃಷ್ಣಾವತಾರ ಅಂತ. ಮತ್ತು ಭಗವಂತ ಹೀಗೆ ಅವತಾರವನ್ನು ತಗೊಂಡಿದ್ದು ಲೀಲೆಯಿಂದ ಅಂತ ಹೇಳ್ತಾರೆ. ಜನ್ಮವೆತ್ತಿದ ಹಾಗೆ ಭಗವಂತ ಲೀಲೆಯನ್ನು ಮಾಡ್ತಾನೆ. ಮುಂದಿನ ನುಡಿಗಳಲ್ಲಿ ಇನ್ನೂ ತುಂಬ ಸುಂದರವಾಗಿ ವರ್ಣನೆಯನ್ನು ಮಾಡಿದ್ದಾರೆ ಕೃಷ್ಣನ ಬಗ್ಗೆ, ತುಂಬ ಚೆನ್ನಾಗಿ ಹೇಳಿದ್ದಾರೆ, ನೋಡೋಣಂತೆ. ಹೀಗೆ ಭಗವಂತ ಜನ್ಮ ಎತ್ತಿದ ಹಾಗೆ ಲೀಲೆಯನ್ನು ಮಾಡ್ತಾನೆ. ಈ ವಸುಧೆಯೊಳಗೆ ಅಂದರೆ ಭೂಮಿಯ ಮೇಲೆ ಕೃಷ್ಣನಿಗೆ ಜನ್ಮ ಇದೆ ಅಂತ ಯಾರು ತಿಳಿತಾರೋ, ಹಾಗೆ ಯಾರು ಹೇಳ್ತಾರೋ ಅವರೆಲ್ಲ ಮೂರ್ಖರು ಅಂತ ಹೇಳ್ತಾಳೆ ಲಕ್ಷ್ಮೀದೇವಿ. ಹೇಳ್ತಾ ಇದ್ದಾಳೆ ಹಾಗೆ ಯಾರು ನುಡಿಬಾರ್ದು. ಜನ್ಮ ಇದೆ ಭಗವಂತನಿಗೆ, ಹಾಗಾಗಿ ಕೃಷ್ಣಾವತಾರ ಮತ್ತು ರಾಮಾವತಾರ ಎಲ್ಲ ಆಗಿರೋದು, ಭಗವಂತ ಗರ್ಭದಿಂದ ಬಂದಿದ್ದಾನೆ, ಗರ್ಭವಾಸ ಇದೆ ಅಂತ ಯಾರು ತಿಳಿತಾರೋ ಅವರೆಲ್ಲ ಮೂರ್ಖರು ಅಂತ ಲಕ್ಷ್ಮೀದೇವಿ ಹೇಳ್ತಾ ಇದ್ದಾಳೆ. ಮನುಷ್ಯರಿಗೆ ಗರ್ಭವಾಸ ತುಂಬ ಕಷ್ಟಕರವಾದದ್ದು ಅಂತ ಹೇಳ್ತಾರೆ. ಹಾಗಾಗಿ ಭಗವಂತನಲ್ಲಿ ಮತ್ತೆ ಗರ್ಭವಾಸ ಕೊಡಬೇಡ ತಂದೆ ಅಂತ ಬೇಡ್ಕೋಬೇಕಂತೆ. ಆ ಒಂದು ಪುಟ್ಟ
ಜಾಗದಲ್ಲಿ, ಆ ಬಿಸಿ ನೀರಿನ ಚೀಲದಲ್ಲಿ 9 ತಿಂಗಳು ನಾವು ಹೊರಗಡೆ ಮಗುವನ್ನು ಒಂದು ಸ್ವಲ್ಪ ಹೊತ್ತು ಮುದುರಿ ಇಟ್ಟರೆ ಇರೋದಿಲ್ಲ, ಅಳುತ್ತೆ ಅಲ್ವಾ, ಕೈ ಕಾಲು ಹಿಡ್ಕೊಂಡು. ಅಂಥದ್ದಲ್ಲಿ ಆ ಚಿಕ್ಕ ಜಾಗದಲ್ಲಿ 9 ತಿಂಗಳು ಬೆಳೆದು ಆ ತಾಯಿ ಏನು ತಿಂತಾಳೋ, ಹುಳಿ ಉಪ್ಪು ಖಾರ ಎಲ್ಲವನ್ನು ಸಹಿಸ್ಕೊಂಡು, ಹೇಳೋದಕ್ಕಿಲ್ಲ, ಏನೂ ಇಲ್ಲ, ಎಲ್ಲ ಅನುಭವಿಸ್ಕೊಂಡು ಮಗು ಒಳಗಡೆ ಇರುತ್ತಲ್ಲ, ಆ ಸಮಯದಲ್ಲಿ ಭಗವಂತನನ್ನು ಪ್ರಾರ್ಥನೆ ಮಾಡುತ್ತಂತೆ. ಮಗುವಿಗೆ ಹಿಂದಿನ ಜನ್ಮದಲ್ಲಿ ನೀನು ಏನು ಮಾಡಿದ್ದೆ ಪಾಪಕರ್ಮಗಳು ಅಂತ ಆವಾಗ ಆ ಒಂದು ಗರ್ಭದಲ್ಲಿರೋವಾಗ ಸ್ಮರಣೆಯನ್ನು ಕೊಡ್ತಾನಂತೆ. ಆವಾಗ ಅಳುತ್ತಂತೆ ಮಗು, ತಪ್ಪಾಯಿತು ತಂದೆ ನಂದು, ಇನ್ನೊಂದು ಸಲ ನಾನು ಈ ಥರ ತಪ್ಪು ಮಾಡೋದಿಲ್ಲ, ನನಗೆ ಇಂಥ ಶಿಕ್ಷೆ ಇನ್ನೊಮ್ಮೆ ಕೊಡಬೇಡ ಅಂತ. ಆದರೆ ಭೂಮಿಗೆ ಬಂದ ತಕ್ಷಣ ಎಲ್ಲವನ್ನು ಮರೆಸ್ಬಿಡ್ತಾನೆ ದೇವರು. ನಮಗೆ ಗರ್ಭವಾಸ ಹೇಗಿರುತ್ತೆ ಅಂತ ಯಾರಿಗಾದ್ರೂ ನೆನಪಿದೆಯಾ? ನೆನಪು ಮಾಡಿಸೋದಿಲ್ಲ ಭಗವಂತ. ಮತ್ತೆ ಇಲ್ಲಿ ಪಾಪಕರ್ಮಗಳನ್ನು ಮಾಡೋದು, ಮತ್ತು ಗರ್ಭವಾಸವನ್ನು ಅನುಭವಿಸೋದು. ಹಾಗಾಗಿ ತಿಳಿದವರು ಯಾರಿರ್ತಾರಲ್ಲ, ಬಲ್ಲವರು, ಅವರು ತಪ್ಪುಗಳನ್ನು ಮಾಡೋದಿಲ್ಲ. ನಮ್ಮ ನಿಮ್ಮಂತೆ ಜನ್ಮ ಅಲ್ಲ ಭಗವಂತನದ್ದು. ಅವನು ಯಾವ ಕ್ಷಣ ಏನು ಬೇಕಾದರೂ ಅವತಾರವನ್ನು ತಗೊಳ್ಳುವಂಥ ಭಗವಂತ. ಹಾಗಾಗಿ ಯಾರು ಭಗವಂತನಿಗೆ ಗರ್ಭವಾಸ ಇದೆ ಅಂತ ಹೇಳಿ ತಪ್ಪು ತಿಳಿಯಬಾರ್ದು ಅಂತ ಹೇಳ್ತಾ ಇದ್ದಾರೆ. ನೋಡ್ರಿ, ಈಗ ಮುಂದಿನ ನುಡಿಗೆ ಹೋಗೋಣ ಸ್ನೇಹಿತರೆ. ಆಕಳಿಸುವಾಗ ಯಶೋಧಾದೇವಿಗೆ ದೇವ ತನ್ನೊಳಗೆ ಹುದುಗಿದ್ದ ಭುವನವೆಲ್ಲವ ತೋರಿದುದಲ್ಲದೆ ಆ ವಿಷ್ಣು ಗರ್ಭದೊಳಡಗುವನೇ ಅಂತ ಲಕ್ಷ್ಮೀದೇವಿ ಹೇಳ್ತಾ ಇದ್ದಾಳೆ. ಆಕಳಿಸುವಾಗ ಯಶೋಧಾದೇವಿಗೆ ಏನು ತೋರಿಸಿದ್ದ ಭಗವಂತ ಬಾಯಲ್ಲಿ ಅಂತ? ಸಮಸ್ತ ಜಗವನ್ನೇ ತೋರಿಸ್ಬಿಟ್ಟಿರ್ತಾನೆ ಭಗವಂತ. ನೋಡ್ರಿ, ನಿದ್ದೆಯಿಂದ ಆಕಳಿಸುವಂತೆ ಕಾಣಿಸ್ತಾನಂತೆ. ನಿದ್ದೆ ಬರ್ತಾ ಇದೆಯೇನೋ ಮಗುಗೆ, ಆಕಳಿಸ್ತಾ ಇದೆ ಅಂತ ಆ ರೀತಿ ನಟನೆಯನ್ನು ಮಾಡ್ತಾನೆ ಕೃಷ್ಣಾವತಾರದಲ್ಲಿ ಭಗವಂತ. ಸಮಸ್ತ ಭೂಮಿಯನ್ನು ಬಾಯಲ್ಲಿ ಇಟ್ಕೊಂಡಿದ್ದಂತೆ ನೋಡ್ರಿ ಭಗವಂತ. ಕೃಷ್ಣ ಪರಮಾತ್ಮ ಮಲಗ್ತಾನೇ ಇದ್ದಿಲ್ವಂತೆ. ಎಷ್ಟು ಪ್ರಯತ್ನ ಮಾಡಿದ್ರೂ ಯಶೋದೆ ಕೃಷ್ಣ ಮಲಗ್ತಾನೇ ಇದ್ದಿಲ್ಲಂತೆ. ಮಕ್ಕಳು ಮಲಗಿಲ್ಲ ಅಂದರೆ ಎಷ್ಟು ತೊಂದರೆ ಆಗುತ್ತೆ ಅಂತ ತಾಯಿಯಂದ್ರಿಗೆ ಗೊತ್ತಿರುತ್ತೆ ಅಲ್ವಾ. ಇದಕ್ಕೋಸ್ಕರ ಆಸ್ಪತ್ರೆ ತಿರುಗಿಬಿಡ್ತಾರೆ. ಅಯ್ಯೋ ಮಗು ಯಾಕೋ ಮಲಗ್ತಿಲ್ಲ. ಕೆಲವು ಮಕ್ಕಳು 3 ತಿಂಗಳು ಒಂದೊಂದು ಥರ ಇರ್ತವೆ. ಕೆಲವು ಮಕ್ಕಳು 3 ತಿಂಗಳು ಹಗಲು ಮಲಗ್ತವೆ, ಕೆಲವು ರಾತ್ರಿ ಮಲಗ್ತವೆ. ಹೀಗೆ ಯಾಕೆ ಹೀಗೆ ಮಾಡ್ತವೆ ಅಂದರೆ, ಮಕ್ಕಳು ಗರ್ಭದಲ್ಲಿದ್ದಾಗ ತಾಯಿಯಂದರು ಬೆಳಗ್ಗೆ ಎದ್ದಿರ್ತಾರಲ್ವ, ಓಡಾಡ್ತಾ ಇರ್ತಾರೆ, ಕೆಲಸ ಮಾಡ್ಕೊತಾ ಇರ್ತಾರೆ. ಆವಾಗ ಮಗುವಿಗೆ ತೊಟ್ಲು ಥರ ಆಗುತ್ತಂತೆ. ತೊಟ್ಲಲ್ಲಿ ಹಾಕಿ ತೂಗ್ದಂಗೆ ಆಗ್ತಾ ಇರುತ್ತಂತೆ. ಮಕ್ಕಳು ಮಲಗಿಬಿಡ್ತವೆ ಅಂತ ಹೇಳ್ತಾರೆ. ರಾತ್ರಿ ಹೊತ್ತು ತಾಯಿ ಮಲಗಿದಾಗ ಆ ಕಡೆ ಈ ಕಡೆ ಹೊರಳಾಡ್ತಾ ಇರ್ತಾಳಲ್ವ, ಅದಕ್ಕೆ ಒಂಥರ ಒಳಗಡೆ ಏನೋ ಆಗ್ತಾ ಇರುತ್ತೆ, ಎದ್ದು ಬಿಡುತ್ತಂತೆ ಮಕ್ಕಳು. ಹಾಗೆ ಕೆಲವು ರಾತ್ರಿ ಎದ್ದಿರ್ತವೆ, ಹಗಲು ಮಲಗ್ತವೆ. ಈ ರೀತಿ 1.5 ತಿಂಗಳು 3 ತಿಂಗಳು ಈ ಥರ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ. ಹೀಗೆ ಕೃಷ್ಣ ಪರಮಾತ್ಮ ಮಲಗುತ್ತಾನೇ ಇದ್ದಿಲ್ವಂತೆ. ಯಶೋದೆ ಹೇಳ್ತಿದ್ಲಂತೆ, ನಿದ್ರೆ ಮಾಡೋ ಕೃಷ್ಣ, ಮಲ್ಕೊಳ್ಳೋ ಕೃಷ್ಣ. ಅಮ್ಮ ನಿದ್ರೆ ಅಂದರೆ ಏನು ಅಂತ ಕೇಳ್ತಾ ಇದ್ದಂತೆ ಕೃಷ್ಣ. ಯಾಕೆ ಮಾಡಬೇಕು ನಿದ್ರೆ ಅಂತ ಕೇಳ್ತಿದ್ದಂತೆ. ಆಗ ಯಶೋದೆ ಹೇಳ್ತಿದ್ಲಂತೆ, ನಿದ್ರೆ ಮಾಡಿದರೆ ತಿಂದಿದ್ದೆಲ್ಲ ಜೀರ್ಣ ಆಗುತ್ತಪ್ಪ, ಹಾಗಾಗಿ ನಿದ್ರೆ ಮಾಡಬೇಕು ಚೆನ್ನಾಗಿ ಅಂತ ಯಶೋದೆ ಹೇಳ್ತಿದ್ಲಂತೆ. ಮಲಗೋ ಕೃಷ್ಣ ಅಂತ ಹೇಳಿ ತೊಡೆ ಮೇಲೆ ಹಾಕ್ಕೊಂಡು ಯಶೋದೆ ತಟ್ಟುತ್ತಾ ಇದ್ಲಂತೆ. ಹೀಗೆ ಮಾಡೋವಾಗ ಕೃಷ್ಣ ಏನು ಮಾಡ್ತಿದ್ದಂತೆ, ತನ್ನನ್ನು ತಾನೇ ಗಟ್ಟಿಯಾಗಿ ತಪ್ಕೊಂಬಿಟ್ಟು ಎದ್ದುಬಿಟ್ಟು, ಅಮ್ಮ ನಿದ್ರೆ ಆಯಿತು, ಈಗ ಹಸಿವೆ ಆಗ್ತಾ ಇದೆ, ಏನಾದರೂ ಕೊಡು ತಿನ್ನೋದಕ್ಕೆ ಅಂತ ಕೇಳ್ತಾ ಇದ್ದಂತೆ. ನೋಡ್ರಿ ಎಂಥ ಲೀಲೆ ಭಗವಂತನದು. ಸ್ವಲ್ಪ ಕಣ್ಣು ಮುಚ್ಚಿ ಎದ್ದಂಗೆ ಮಾಡಿಬಿಟ್ಟು, ಅಮ್ಮ ನಿದ್ರೆ ಆಯಿತು, ನನಗೆ ಹಸಿವಾಗ್ತಾಯಿದೆ, ಏನಾದರೂ ತಿನ್ನೋದಕ್ಕೆ ಕೊಡು ಅಂತ ಕೇಳ್ತಾ ಇದ್ದಂತೆ. ಹೀಗೆ ಲೀಲೆಗಳನ್ನು ತೋರಿದಂಥ ಭಗವಂತ. ಯಶೋದೆ ಎಷ್ಟು ಪುಣ್ಯ ಮಾಡಿದ್ದಾಳೆ ನೋಡ್ರಿ. ಭಗವಂತ 2 ಬಾರಿ ಬ್ರಹ್ಮಾಂಡವನ್ನು ತೋರಿಸುವಂಥ ಸೌಭಾಗ್ಯವನ್ನು ಯಶೋದೆಗೆ ಕೊಟ್ಟಿದ್ದಾನಂತೆ ನೋಡ್ರಿ. ಆಕಳಿಸುವಾಗ ಯಶೋಧ ದೇವಿಗೆ ದೇವ ತನ್ನೊಳಗೆ ಹುದುಗಿದ್ದ. ಆಕಳಿಸುವಾಗ ಭಗವಂತ ಇಡೀ ಬ್ರಹ್ಮಾಂಡವನ್ನೇ ಯಶೋದೆಗೆ ತೋರಿಸಿದ್ನಂತೆ. ಆ ಪುಟ್ಟ ಬಾಯಲ್ಲಿ ಎಲ್ಲವನ್ನ ಯಶೋದೆ ನೋಡಿಬಿಟ್ಟಿದ್ಲಂತೆ. 2 ಬಾರಿ, ಒಂದು ಸಲ ಮಣ್ಣನ್ನೇಕೆ ಮೆದ್ದೆ ಎಂಬ ಯಶೋದೆಗೆ ಅಂತ ಮುಂದೆ ನುಡಿಗಳಲ್ಲಿ ಬರುತ್ತೆ. ಹಾಗೆ ಭಗವಂತ ಮಣ್ಣು ತಿಂದಿದೆಯಾ ನೀನು ಅಂತ ಹೇಳಿ ಬಾಯಿ ತೋರಿಸು ಅಂತ ಯಶೋದೆ ಕೇಳಿದಾಗ ಬ್ರಹ್ಮಾಂಡವನ್ನೇ ಭಗವಂತ ಬಾಯಲ್ಲಿ ಯಶೋದೆಗೆ ತೋರಿಸಿದ್ನಂತೆ. ಆ ಬ್ರಹ್ಮಾಂಡದಲ್ಲಿ ಎಲ್ಲವನ್ನ ನೋಡ್ಬಿಟ್ಟಿದ್ಲಂತೆ ಯಶೋದೆ. ಭರತಖಂಡ, ಜಂಬೂದ್ವೀಪ ಎಲ್ಲವನ್ನ
ಎಲ್ಲವನ್ನ ತೋರಿಸಿದ್ನಂತೆ ನೋಡ್ರಿ. ಎಷ್ಟು ದೊಡ್ಡ ಸೌಭಾಗ್ಯ ಯಶೋದೆದು ಅಂತ. ಇಂತಹ ವಿಷ್ಣುವಿಗೆ ಗರ್ಭವಾಸ ಇದೆ. ಇಂಥ ವಿಷ್ಣು ಗರ್ಭದಲ್ಲಿ ಇದ್ದ, ಯಾರಾದರೂ ಗರ್ಭದಲ್ಲಿ ಅಂತಂದರೆ ನಂಬ್ತೀರಾ ನೀವು ಅಂತ ಕೇಳ್ತಾಳೆ ಲಕ್ಷ್ಮೀದೇವಿ. ಆಕಳಿಸುವಾಗ ಯಶೋದೆ ದೇವಿಗೆ ಇಡೀ ಬ್ರಹ್ಮಾಂಡವನ್ನೇ, ತ್ರಿಭುವನವೆಲ್ಲವನ್ನ ತೋರಿಸ್ಬಿಟ್ಟಿದ್ನಂತೆ. ಇಂತಹ ವಿಷ್ಣುವಿಗೆ ಗರ್ಭದೊಳಗೆ ಗರ್ಭವಾಸ ಇದೆ ಅಂತ ಯಾರಾದರೂ ನಂಬುತ್ತೀರಾ ಅಂತ ಲಕ್ಷ್ಮೀದೇವಿ ಇಲ್ಲಿ ಕೇಳ್ತಾ ಇದ್ದಾಳೆ. ಇಷ್ಟು ಸುಂದರವಾದ ನುಡಿಗಳು ನೋಡ್ರಿ. ಕೃಷ್ಣಾವತಾರದ ಬಗ್ಗೆ ತುಂಬ ತಿಳಿಯೋದಿದೆ. ಏನೆಲ್ಲ ಮಾಡ್ದ ಭಗವಂತ, ಎಷ್ಟೆಷ್ಟು ಲೀಲೆಗಳನ್ನು ಮಾಡ್ದ, ಎಂತೆಂಥ ರಾಕ್ಷಸರನ್ನು ವಧೆ ಮಾಡ್ದ ಭಗವಂತ. ಅದಕ್ಕಾಗಿ ಕೃಷ್ಣಾವತಾರವನ್ನು ತಗೊಂಡಿದ್ದು ಭಗವಂತ. ಪೂತನೆಯ ಸಂಹಾರವನ್ನು ಮಾಡ್ದ. ಇದನ್ನೆಲ್ಲ ಯಶೋದೆ ಕಣ್ಣಾರೆ ನೋಡಿದಾಳೆ. ಇಡೀ ಬ್ರಹ್ಮಾಂಡವನ್ನು 2 ಬಾರಿ ತೋರಿಸಿದ್ರು ಯಶೋದೆಗೆ ಆ ಕ್ಷಣದಲ್ಲಿ ಏನಾಯಿತು ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ತಕ್ಷಣ ಮತ್ತೆ ಮರೆ ಮಾಚಿಬಿಟ್ನಂತೆ ಭಗವಂತ. ಆಮೇಲೆ ಏನೋ ಆಯ್ತಲ್ಲ, ನಾನೇನೋ ನೋಡಿದ್ದೀನಲ್ಲ ಇವನ ಬಾಯಲ್ಲಿ, ಏನು ನೋಡ್ದಾಗಾಯ್ತು ಅಂತ, ಏನೋ ನೋಡಿದೆ ಬಿಡು ಅಂತ ಆ ರೀತಿ ಮಾತಾಡೋ ಥರ ಭಗವಂತ ಮರೆ ಮಾಚಿಬಿಟ್ಟು ಮತ್ತೆ ಯಥಾ ರೀತಿಯಾಗಿ ಕೃಷ್ಣನ ಬಾಲಲೀಲೆಗಳನ್ನು ಯಶೋದೆಗೆ ತೋರಿಸ್ತಾ ಹೋದನಂತೆ. ಈ ರೀತಿ ಕೃಷ್ಣನ ಲೀಲೆಗಳು ತುಂಬ ಅಂದರೆ ತುಂಬ ಸುಂದರವಾಗಿರುತ್ತೆ. ಇಂತಹ ಸುಂದರವಾದ ನುಡಿಗಳನ್ನು ವಾದಿರಾಜರು ನಮಗೆ ಕೊಟ್ಟಿದ್ದಾರೆ. ಇದನ್ನು ದಿನನಿತ್ಯವಾಗಿ ನಾವು ಭಗವಂತನ ಸ್ಮರಣೆ ಮಾಡ್ತಾ, ಭಗವಂತನ ಅವತಾರಗಳ ಸ್ಮರಣೆ, ಮುಖ್ಯವಾಗಿ ಅವತಾರಗಳ ಸ್ಮರಣೆಯನ್ನು ಮಾಡ್ತಾ ಇದ್ದರೆ ನಮ್ಮ ಜೀವನದಲ್ಲೂ ಸಹ ಅಂತಹ ಸುಂದರವಾದ ಕ್ಷಣಗಳನ್ನು ನೋಡ್ತೀವಿ ಅಂತ ನಾನು ಹೇಳ್ತೀನಿ. ಹಾಗಾಗಿ ಎಲ್ಲರ ಕಷ್ಟಗಳ ಪರಿಹಾರ ಮಾಡುವಂತಹ ಈ ಒಂದು ಲಕ್ಷ್ಮೀ ಶೋಭಾನವನ್ನು ಎಲ್ಲರೂ ಪಾರಾಯಣ ಮಾಡಬೇಕು. ಅಂತಹ ಒಂದು ಶಕ್ತಿ ಲಕ್ಷ್ಮೀ ಶೋಭಾನದಲ್ಲಿ ಇದೆ. ಹಾಗಾಗಿ ಎಲ್ಲರೂ ಈ ಒಂದು ನುಡಿಗಳ ಅರ್ಥವನ್ನು ತಿಳ್ಕೊಳ್ರಿ, ಜ್ಞಾನವನ್ನು ವೃದ್ಧಿ ಮಾಡಿಕೊಂಡು ಲಕ್ಷ್ಮೀ ಶೋಭಾನವನ್ನು ಪಾರಾಯಣ ಮಾಡಿರಿ ಅಂತ ಹೇಳ್ತಾ ಮತ್ತೆ ಮುಂದಿನ ನುಡಿಗಳೊಟ್ಟಿಗೆ ಸಿಗ್ತೀನಿ ಸ್ನೇಹಿತರೆ. ಹರೇ ಶ್ರೀನಿವಾಸ.